ದಾಖಲೆಗಳಿಗೆ ಬಲವಂತವಾಗಿ ನನ್ನನ್ನ ಬಲಿಪಶು ಮಾಡಿದ್ದಾರೆ. ನಾನು ಏನು ತಪ್ಪೇ ಮಾಡಿಲ್ಲ. ತಪ್ಪಿತಸ್ಥರು ಓಡಾಡಿಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಅಪರಾಧಿ ಸಂಜಯ್ ರಾಯ್ ಈ ಸ್ಟೇಟ್ಮೆಂಟ್ ಮಾಡಿರೋದು. ಸಂತ್ರಸ್ತೆ ಕುಟುಂಬಕ್ಕೆ 17 ಲಕ್ಷ ಪರಿಹಾರಕ್ಕೆ ಕೋರ್ಟ್ ಇದ್ದ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿದೆ. ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದೆ ಕೋರ್ಟ್. ಅಪರಾಧಿಗೆ 50,000 ದಂಡವನ್ನ ವಿಧಿಸಿದೆ ಕೋರ್ಟ್. ಆದ್ರೆ ನಮ್ಗೆ ಯಾವುದೇ ಪರಿಹಾರ ಬೇಡ ಅಂತ ವೈದ್ಯ ಕುಟುಂಬದವ್ರು ಹೇಳಿದ್ದಾರೆ. ನಮ್ಗೆ ಯಾವುದೇ ಪರಿಹಾರ ಬೇಡ ಅಂತ ಹೇಳಿರೋದು. ಆದ್ರೆ ಕೋರ್ಟ್ನ ಹಾಲ್ನಲ್ಲಿ ದಾಖಲೆಗಳಿಗೆ ಬಲವಂತವಾಗಿ ನನ್ನನ್ನು ಬಲಿಪಶು ಮಾಡಲಾಗಿದೆ. ನಾನು ಏನು ತಪ್ಪೇ ಮಾಡಿಲ್ಲ. ತಪ್ಪಿತಸ್ಥರು ಓಡಾಡ್ಕೊಂಡಿದ್ದಾರೆ ಅಂತ ನ್ಯಾಯಾಧೀಶರ ಮುಂದೆ ಅಪರಾಧಿ ಸಂಜಯ್ ರಾಯ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಯಾವಾಗ ಈ ತೀರ್ಪು ಪ್ರಕಟ ಆಯಿತು ಆಗ ನ್ಯಾಯಾಧೀಶರ ಮುಂದೆ ಅಪರಾಧಿ ಸಂಜಯ್ ರಾಯ್ ಈ ಹೇಳಿಕೆ ಕೊಟ್ಟಿರೋದು. ಇದರ ಜೊತೆಗೆ ಇಲ್ಲಿ ಸಂತ್ರಸ್ತೆಯ ಕುಟುಂಬಕ್ಕೆ 17 ಲಕ್ಷ ಪರಿಹಾರ ಕೊಡಬೇಕು ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಈ ಸೂಚನೆಯನ್ನ ಕೋರ್ಟ್ ನೀಡಿದೆ. ಅದರ ಜೊತೆಗೆ ಅಪರಾಧಿಗೆ 50,000 ದಂಡವನ್ನ ವಿಧಿಸಿದೆ ಕೋರ್ಟ್. ಆದ್ರೆ ನಮ್ಗೆ ಯಾವುದೇ ಪರಿಹಾರ ಬೇಡ ಅಂತ ವೈದ್ಯೆಯ ಕುಟುಂಬದವರು ಹೇಳಿದ್ದಾರೆ. ನಮ್ಗೆ ಯಾವುದೇ ರೀತಿಯಾದಂಥ ಪರಿಹಾರ ಬೇಡ ಅನ್ನೋದನ್ನ ಈ ಸಂದರ್ಭದಲ್ಲಿ ವೈದ್ಯ ಕುಟುಂಬಸ್ಥರು ಹೇಳಿದ್ದಾರೆ. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು ಈ ತೀರ್ಪಿನ ಬಗ್ಗೆ.